I just wanna go, go, go to the deep end. I just wanna. ನೀವು ಯಾವುದೇ ಬಿಸ್ನೆಸ್ ಮಾಡೋದಕ್ಕೂ ಮುಂಚೆ ಅಥವಾ ನಿಮ್ಮ ಬಿಸ್ನೆಸ್ ಐಡಿಯಾನ ಫೈನಲೈಸ್ ಮಾಡೋದಕ್ಕೂ ಮುಂಚೆ ಈ ಮಾರ್ಕೆಟ್ ಸರ್ವೇನ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಇವತ್ತು ಮೆಜಾರಿಟಿ ಆಫ್ ದ ಪೀಪಲ್ ಏನು ಮಾಡ್ತಿದ್ದಾರೆ ಅಂತಂದರೆ ಐಡಿಯಾ ಬಂದ ತಕ್ಷಣ ಪ್ರಾಫಿಟ್ ಏನು ಬರುತ್ತೆ ಅಂತ ಸರ್ಫೇಸ್ ಲೆವೆಲಲ್ಲಿ ಅಂದರೆ ಮೇಲ್ಮೇಲೇ ಒಂದು ಅಂದಾಜಲ್ಲಿ ಗೆಸ್ ಮಾಡಿ ಡೈರೆಕ್ಟಾಗಿ ಬಿಸ್ನೆಸ್ ಇಳಿತಿದ್ದಾರೆ, ಆಮೇಲೆ ಕೈ ಸುಟ್ಕೋತಾ ಇದ್ದಾರೆ. ಮಾರ್ಕೆಟ್ ಸರ್ವೆ ಮಾಡೋದಕ್ಕೆ ಅಂದರೆ ನಿಮ್ಮ ಐಡಿಯಾ ನಿಜವಾಗ್ಲೂ ವರ್ಕ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈ ಸ್ಟೆಪ್ಸ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು. ಹಾಯ್, ಇವತ್ತು ನೀವು ಯಾವುದೇ ಒಂದು ಬಿಸ್ನೆಸ್ನ ಮಾಡ್ತೀನಿ ಅಂದ್ಕೊಂಡ್ರೆ ಅಥವಾ ನಿಮ್ಮ ಮೈಂಡಲ್ಲಿ ಒಂದು ಒಳ್ಳೆ ಐಡಿಯಾ ಇದೆ ಅನಿಸಿದ್ರೆ ಅದನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಈ ಐಡಿಯಾ ವರ್ಕ್ ಆಗುತ್ತಾ ಇಲ್ವಾ, ಪ್ರಾಫಿಟ್ ಮಾರ್ಜಿನ್ ಎಷ್ಟು ಬರುತ್ತೆ, ಕಾಂಪಿಟೇಟರ್ಸ್ ಎಷ್ಟು ಜನ ಇದ್ದಾರೆ, ಅಂದರೆ ಆಲ್ರೆಡಿ ಈ ಬಿಸ್ನೆಸ್ನ ಎಷ್ಟು ಜನ ಮಾಡ್ತಾ ಇದ್ದಾರೆ, ನಿಮ್ಮ ಟಾರ್ಗೆಟ್ ಕಸ್ಟಮರ್ ಯಾರು, ಮಾರ್ಕೆಟ್ ಸೈಜ್ ಎಷ್ಟು ದೊಡ್ಡದು, ಈ ರೀತಿ 10 ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬೇಕಾಗುತ್ತೆ. ಇದನ್ನೆಲ್ಲ ಅನಲೈಸ್ ಮಾಡಿ ನಂತರ ನೀವು ಆ ಬಿಸ್ನೆಸ್ ಮಾಡಬೇಕಾ ಬೇಡವಾ ಅನ್ನೋವಂಥ ಒಂದು ಡಿಸಿಷನ್ನ ತಗೋಬೇಕಾಗತ್ತೆ. ಮುಖ್ಯವಾಗಿ ಕೆಲವರು ಇದು ಯಾವುದನ್ನು ಸರಿಯಾಗಿ ಗೆಸ್ ಮಾಡಿದೆ ಅಥವಾ ಅನಲೈಸ್ ಮಾಡಿದೆ, ಅಲ್ಲಿ ಬೇರೆ ಯಾರೋ ಈ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ, ಆ ರಿಸಲ್ಟನ್ನು ನೋಡಿಬಿಟ್ಟು ಡೈರೆಕ್ಟಾಗಿ ನಾನು ಪ್ರಾಫಿಟ್ ಮಾಡ್ತೀನಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಕೈ ಸುಟ್ಕೊಂಡಿರೋ ಎಷ್ಟೋ ಉದಾಹರಣೆಗಳನ್ನು ನಾನು ನೋಡ್ತಾ ಬರ್ತಿದ್ದೀನಿ. ಹಾಗಾಗಿ ಇವಾಗ ಹೇಗೆಲ್ಲ ಮಾರ್ಕೆಟ್ ಸರ್ವೆ ಮಾಡಬೇಕು ಅನ್ನೋದನ್ನು ನೋಡೋಣ, ರೈಟ್? ಮೊದಲನೇದಾಗಿ ನಿಮ್ಮ ಬಿಸ್ನೆಸ್ಗೆ ಅಂದರೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಅಂದರೆ ಎಷ್ಟು ಜನಕ್ಕೆ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಆ್ಯಂಡ್ ಎಷ್ಟು ಜನ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ಗೆ ಪೇ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ಅನಲೈಸ್ ಮಾಡಬೇಕಾಗತ್ತೆ. ಅದಾದ ನಂತರ ಮಾರ್ಕೆಟ್ ಸೈಜ್ನ ನೀವು ಅನಲೈಸ್ ಮಾಡಬೇಕಾಗತ್ತೆ. ಮಾರ್ಕೆಟ್ ಸೈಜ್ ಅಂದರೆ ಎಷ್ಟು ಜನ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನ ಯೂಸ್ ಮಾಡೋವಂಥವರು ನಿಮ್ಮ ಲೊಕೇಶನ್ನಲ್ಲಿ ಇದ್ದಾರೆ ಅನ್ನೋದನ್ನು ನಾವು ಮಾರ್ಕೆಟ್ ಸೈಜ್ ಅಂತ ಕರಿತೀವಿ. ಅಥವಾ ನೀವು ಬಿಸ್ನೆಸ್ ಮಾಡುವಂಥ ಒಂದು ಏರಿಯಾ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಇದಕ್ಕೂ ಮುಂಚೆ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ಅಂದರೆ ನಿಮ್ಮ ಕಸ್ಟಮರ್ಸ್ ಯಾರು ಅನ್ನೋದನ್ನ ಕ್ಲಿಯರಾಗಿ ಡಿಫೈನ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ನ ಕೊಂಡ್ಕೊಳ್ಳುವಂಥ ಕಸ್ಟಮರ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಅಂದರೆ ಅವರ ಡೆಮೋಗ್ರಫಿ ಏನಿದೆ, ಸೈಕೋಗ್ರಫಿ ಏನಿದೆ, ಅಥವಾ ಅವರ ಬಿಹೇವಿಯರ್ಗಳ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಇನ್ ಡೀಟೇಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಕಸ್ಟಮರ್ಸ್ನ ಏಜ್ ಏನು, ಜೆಂಡರ್ ಏನು, ಅವ್ರ ಇನ್ಕಮ್ ಏನು, ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ, ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಅವ್ರ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ, ಅವರ ವ್ಯಾಲ್ಯೂಸ್ ಏನು, ಅವರ ಬೈಯಿಂಗ್ ಹ್ಯಾಬಿಟ್ಸ್ ಏನು ಅಥವಾ ಪ್ರಿಫರೆನ್ಸಸ್ಗಳು ಏನು ಅನ್ನೋದ್ರ ಬಗ್ಗೆ ಡೀಟೈಲಾಗಿ ಸ್ಟಡಿ ಮಾಡಬೇಕಾಗತ್ತೆ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ನ ಡಿಫೈನ್ ಮಾಡುವಾಗ. ಯಾಕೆಂದರೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವೀಸಸ್ಗೆ ಎಲ್ಲರೂ ಕಸ್ಟಮರ್ ಆಗೋಕ್ಕಾಗಲ್ಲ. ಸ್ಪೆಸಿಫಿಕ್ ಟಾರ್ಗೆಟ್ ಆಡಿಯನ್ಸ್ನ ನೀವು ಡಿಫೈನ್ ಮಾಡೋದ್ರಿಂದ ಅಥವಾ ನಿಮ್ಮ ಪ್ರಾಡಕ್ಟನ್ನು ಕೊಂಡ್ಕೊಳ್ಳೋವಂಥ ಕಸ್ಟಮರ್ಗಳು ಯಾರು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಡಿಫೈನ್ ಮಾಡೋದಕ್ಕೆ ನಾವು ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಸ್ಟಡಿ ಮಾಡಿದ ಮೇಲೆ ನೀವು ನಿಮ್ಮ ಟಾರ್ಗೆಟ್ ಕಸ್ಟಮರು ಎಷ್ಟು ಜನ ಇದ್ದಾರೆ ನೀವು ಬಿಸ್ನೆಸ್ ಮಾಡೋ ಏರಿಯಾನಲ್ಲಿ, ಅಥವಾ ಆನ್ಲೈನಲ್ಲಾದರೆ ನೀವು ಯಾವ್ಯಾವ ಊರಲ್ಲೆಲ್ಲ ಬಿಸ್ನೆಸ್ ಮಾಡ್ತೀರಾ, ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಅಥವಾ ಇಂಡಿಯಾದಲ್ಲಿ ಮಾಡ್ತೀರಾ, ಅಲ್ಲಿ ಟೋಟಲ್ ಮಾರ್ಕೆಟ್ ಸೈಜ್ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟನ್ನು ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ತೆಗಿಬೋದು, ಇಷ್ಟು ಜನ ಟಾರ್ಗೆಟ್ ಆಡಿಯನ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಶೇರ್ ಮಾರ್ಕೆಟ್ನ ನೀವು ಅಕ್ವೈರ್ ಮಾಡ್ಕೋಬೇಕು ಅಥವಾ ರೀಚ್ ಆಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಒಂದು ಸಲ ನೀವು ಈ ಪ್ಲ್ಯಾನನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ ಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ಒಂದು ಸರ್ವೆ ಮಾಡಬೇಕಾಗತ್ತೆ. ಅಂದರೆ ಎಷ್ಟು ಜನ ಆಲ್ರೆಡಿ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡಿ, ಜೊತೆಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಒಂದು 10 ಜನ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಜನ ಅವ್ರು ಅಂದ್ಕೊಂಡ ರೀತಿ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ನ ನೋಡ್ತಾ ಇದ್ದಾರೆ, ಅಥವಾ ಎಷ್ಟು ಜನ ಲಾಸಲ್ಲಿದ್ದಾರೆ, ಪ್ರಾಫಿಟಲ್ಲಿದ್ದರೆ ಅವರು ಯಾಕೆ ಪ್ರಾಫಿಟಲ್ಲಿದ್ದಾರೆ, ಏನೇನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಬಿಸ್ನೆಸ್ಸಲ್ಲಿ, ಸೊ ಪ್ರಾಫಿಟಲ್ಲಿದ್ದಾರೆ, ಅಥವಾ ಅವ್ರು ಲಾಸಲ್ಲಿದ್ದರೆ ಏನೇನೆಲ್ಲ ರೀಸನ್ಸಿಂದ ಅವ್ರು ಲಾಸಲ್ಲಿದ್ದಾರೆ ಅನ್ನೋದನ್ನು ನೀವು ಸರಿಯಾದ ರೀತಿಯಲ್ಲಿ
ಅನಲೈಸ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಏನು ಕಲ್ತ್ಕೋಬೇಕು, ಪ್ರಾಫಿಟ್ ಮಾಡ್ತಿರೋನಿಂದ ಏನು ಕಲ್ತ್ಕೋಬೇಕು, ಲಾಸ್ ಮಾಡ್ಕೊಂಡಿರೋನಿಂದ ಏನು ಕಲ್ತ್ಕೋಬೇಕು ಅನ್ನೋದನ್ನು ಒಂದಷ್ಟು ಸ್ಟಡಿ ಮಾಡಬೇಕಾಗತ್ತೆ. ಎಕ್ಸ್ಪೆಷಲಿ ನೀವು ಪ್ರಾಫಿಟ್ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಹೇಗೆ ಮಾಡ್ತಾ ಇದ್ದಾರೆ, ಅವರು ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ರು ಬಿಫೋರ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್, ಅದರಿಂದ ಅವ್ರ ಬಿಸ್ನೆಸ್ಸು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ಸರಿಯಾಗಿ ಕೊಡ್ತಾ ಇದೆ ಅನ್ನೋದನ್ನು ಕೂಲಂಕುಷವಾಗಿ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ಅಥವಾ ಅನಲೈಸ್ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನೀವು ಗೆದ್ದಿರೋರ ಹತ್ರ ಕಲಿಯೋದಕ್ಕಿಂತ ಹೆಚ್ಚಾಗಿ ಸೋತಿರೋರ ಹತ್ರ ಕಲಿಯೋದು ತುಂಬಾ ಇರುತ್ತೆ. ಅಂದರೆ ಈಗ ಲಾಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗಿ ನೀವು ಯಾವ್ಯಾವ ಕಾರಣಕ್ಕೆ ಲಾಸ್ ಆಯಿತು ಅನ್ನೋದನ್ನು ತುಂಬ ಜಾಸ್ತಿ ಸಮಯ ಕೊಟ್ಟು ಕಲೀರಿ. ಯಾಕೆ ಅಂದರೆ ನಮ್ಮ ತಪ್ಪಿಂದನೇ ನಾವು ಕಲಿತ್ರೆ ತುಂಬಾ ಲಾಸ್ ಆಗಬೇಕಾಗತ್ತೆ. ಬೇರೆಯವ್ರ ತಪ್ಪಿಂದ ನೀವು ಕಲಿಯೋದ್ರಿಂದ ನೀವು ಆ ಲಾಸನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಬುದ್ಧಿವಂತರಾಗಿ ಬೇಗ ಒಳ್ಳೆ ಡಿಸಿಷನ್ಸ್ಗಳನ್ನು ತಗೋತಾ ಹೋಗಬಹುದು. ಹಾಗಾಗಿ ಇಬ್ಬರ ಹತ್ರನೂ ಮಾತಾಡಿಸೋವಂಥದ್ದು, ಅಂದರೆ ಪ್ರಾಫಿಟ್ ಮಾಡ್ತಿರೋವಂಥವ್ರ ಹತ್ರನೂ ಫೇಲ್ ಆಗಿರೋವಂಥವ್ರ ಹತ್ರನೂ ಇಬ್ಬರ ಹತ್ರನೂ ಮಾತಾಡಿ ಇಬ್ಬರಿಂದನೂ ಕಲಿಯೋದ್ರಿಂದ ನೀವು ಒಂದು ಒಳ್ಳೆ ಡಿಸಿಷನ್ನ ತೊಗೋಬೋದು ನಿಮ್ಮ ಬಿಸ್ನೆಸ್ಸಲ್ಲಿ. ರೈಟ್? ಬಿಸ್ನೆಸ್ಸಲ್ಲಿ ಒಂದು ತಿಳ್ಕೊಳ್ಳಿ, ಬಿಸ್ನೆಸ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂದರೆ ಒಂದು ಮಂತ್ರ ಇದೆ, ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್ ಅಂತ. ಅಂದರೆ ಯಾರೂ ಮಾಡದೇ ಇರೋದನ್ನು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾರ್ಕೆಟಲ್ಲಿ ನಿಮಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಯಾಕೆಂದರೆ ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ ಮೊದಲನೇದಾಗಿ ಫಸ್ಟ್ ಟೈಮ್ ಬರ್ತಾ ಇದೆ, ಹೊಸದಾಗಿದೆ, ಯಾರೂ ಕಾಂಪಿಟೇಟರ್ಸೇ ಇಲ್ಲ. ನೀವು ಏನು ಹೇಳಿದ್ರೂ ನಡೆಯುತ್ತೆ. ಮಾರ್ಕೆಟು ಒಳ್ಳೆ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿ ಇತ್ತು ಅಂತಂದರೆ ನೀವು ಎಷ್ಟು ಬೇಕಾದರೂ ಪ್ರೈಸಿಗೆ ಅದನ್ನು ಸೇಲ್ ಮಾಡ್ಬೋದು, ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಸಿಗ್ತಾ ಹೋಗುತ್ತೆ. ಅಥವಾ ಆಲ್ರೆಡಿ ಇದನ್ನು ತುಂಬ ಜನ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನೇ ಯಾಕೆ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಯೂನಿಕ್ನೆಸ್ನ ನೀವು ಡಿಫೈನ್ ಮಾಡಬೇಕಾಗತ್ತೆ. ಅಂದರೆ 10 ಅಂಗಡಿಗಳಿದ್ದರು ಅಥವಾ 10 ಬಿಸ್ನೆಸ್ಗಳಿದ್ದರೂ ನಿಮ್ಮ ಥರ ನಿಮ್ಮ ಬಿಸ್ನೆಸ್ಗೆ ಯಾಕೆ ಬರಬೇಕು, ಏನು ಸ್ಪೆಷಾಲಿಟಿ ಇದೆ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸಲ್ಲಿ, ಅಥವಾ ಏನು ರೀಸನ್ ಕೊಡ್ತೀರಾ ಅವರು ಬೇರೆ ಕಾಂಪಿಟೇಟರ್ಸ್ ಹತ್ರ ಹೋಗದೇ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡೋದಕ್ಕೆ ಅನ್ನೋದನ್ನು ನೀವು ಸರಿಯಾಗಿ ಡಿಫೈನ್ ಮಾಡ್ಕೋಬೇಕಾಗುತ್ತೆ. ನಿಮಗಿನ್ನೂ ಸಿಂಪಲಾಗಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕರೋನಾ ಟೈಮಲ್ಲಿ ಒಂದು ಫುಟ್ ಆಪ್ರೇಟೆಡ್ ಸ್ಟ್ಯಾಂಡ್ ಸ್ಯಾನಿಟೈಸರ್ ಮೆಷಿನ್ ಅಂತ ಒಂದು ಬರುತ್ತೆ. ಅಂದರೆ ನೀವು ಕಾಲಲ್ಲಿ ಪ್ರೆಸ್ ಮಾಡಿದ್ರೆ ಸ್ಯಾನಿಟೈಸರ್ ಮುಟ್ಟದೇನೆ ಕೈನ ನೀವು ವಾಶ್ ಮಾಡ್ಕೋಬೋದು. ಇದನ್ನು ನೀವೆಲ್ಲರೂ ನೋಡಿರ್ತೀರ. ಸ್ಟಾರ್ಟಿಂಗ್ ಏನಾಯಿತು, ಕರೋನಾ ಬಂದಾಗ ಯಾರೋ ಒಬ್ಬರು ಹೊಸದಾಗಿ ಅದನ್ನು ಕಂಡುಹಿಡಿದ್ರು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಗೆ ಬಿಟ್ಟರು. ಆ ಪ್ರಾಡಕ್ಟು ಫಸ್ಟ್ ಟೈಮ್ ಆಗಿರೋದ್ರಿಂದ, ಕರೋನಾ ಬಂದಿದ್ದು ಫಸ್ಟ್ ಟೈಮು, ಆ ಪ್ರಾಡಕ್ಟ್ ಕಂಡಿಡಿದವರು ಫಸ್ಟ್ ಟೈಮ್ ಕಂಡಿಡಿದು ಅದನ್ನು ಮಾರ್ಕೆಟಿಗೆ ಬಿಟ್ಟರು. ಕಾಂಪಿಟೇಟರ್ಸ್ ಯಾರೂ ಇರಲಿಲ್ಲ. 18,000 to 20,000 ರೂಪಾಯಿಗೆ ಅದನ್ನು ಮಾರ್ಕೆಟಿಗೆ ಬಿಟ್ಟರು. ಆಗಿನ ಕಾಲದಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಯಾಕೆ ಅಂದರೆ ಸ್ಯಾನಿಟೈಸರ್ ವೆರಿ ಇಂಪಾರ್ಟೆಂಟ್, ಮುಟ್ದಾಗಲೂ ಕರೋನಾ ಬರುತ್ತೆ ಅನ್ನೋ ಭಯದಲ್ಲಿ ಜನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರು. ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಪ್ರೈಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಬದುಕಿದ್ರೆ ಸಾಕು ಅನ್ನೋಂಥ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಿದ್ದರಿಂದ 18,000 ಕೊಟ್ಟು ತೊಗೊಳಕ್ಕೆ ಶುರು ಮಾಡಿದ್ರು. ಒಂದು ಸಲ ಅದು ಮಾರ್ಕೆಟಿಗೆ ಬಂದ ಮೇಲೆ ತುಂಬ ಜನ ಅದನ್ನು ನೋಡಿದ್ರು, ಮ್ಯಾನುಫ್ಯಾಕ್ಚರರ್ಸು ನೋಡಿ ಅದೇ ಥರ ಅಥವಾ ಅದಕ್ಕಿಂತ ಸಿಂಪಲ್ಲಾಗಿ 18,000 ರೂಪಾಯಿ ಪ್ರಾಡಕ್ಟನ್ನು 500 ರೂಪಾಯಿಗೂ ಮಾಡಿಕೊಡೋವಂಥ ಒಂದಷ್ಟು ಜನ ಇದ್ದರು. 500 ರೂಪಾಯಿಗೂ ತಂದು ಮಾರ್ಕೆಟಲ್ಲಿ ಬಿಟ್ಟರು. ಈ 500 ರೂಪಾಯಿ ಮಿಷಿನ್ ಫುಟ್ ಆಪ್ರೇಟೆಡ್ ಹ್ಯಾಂಡ್ ಸ್ಯಾನಿಟೈಸರ್ ಏನು ಕೆಲಸ ಮಾಡುತ್ತೆ, 18,000 ರೂಪಾಯಿದು ಅದೇ ಕೆಲಸ ಮಾಡ್ತಿತ್ತು. ಅದರಲ್ಲಿ ನೋಡೋಕ್ಕೆ ಸ್ವಲ್ಪ ತಳುಕು ಬಳಕು ಜಾಸ್ತಿ ಇತ್ತು, ಬಟ್ ಇದರಲ್ಲಿ ಪರ್ಪಸ್ ಅಚೀವ್ ಆಗ್ತಿತ್ತು. ಎಂಡ್ ಆಫ್ ದ ಡೇ ಪರ್ಪಸ್ ಅಚೀವ್ ಎರಡರಲ್ಲೂ ಆಗ್ತಿತ್ತು. ಒಂದು ಸಲ 500 ರೂಪಾಯಿಗೆ 1,000 ರೂಪಾಯಿಗೆ ಈ ಪ್ರಾಡಕ್ಟ್ ಬಂದ ಮೇಲೆ 18,000 ರೂಪಾಯಿದು ಸೇಲೇ ಆಗಲಿಲ್ಲ. ಯಾಕೆ ಅಂದರೆ ಅವನು ಏನೇ ಮಾಡಿದ್ರು 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ತುಂಬಾ ಲಾಭ ಇಟ್ಟಿದ್ದ. ಇಲ್ಲಿ 100-200 ರೂಪಾಯಿ ಲಾಭ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ರು. ಎಲ್ಲಿವರೆಗೂ ಕಾಂಪಿಟೇಟರ್ಸ್ ಬರಲಿಲ್ಲ ಅಲ್ಲಿವರೆಗೂ ಅವ್ನು ಚೆನ್ನಾಗಿ ದುಡ್ಡು ಮಾಡ್ದ. ಬಟ್ ಒಂದು ಸಲ ಕಾಂಪಿಟೇಟರ್ಸ್ ಬಂದ ಮೇಲೆ ಅವನ ಬಿಸ್ನೆಸ್ ಕಂಪ್ಲೀಟಾಗಿ ನಿಂತೇ ಹೋಯಿತು. ಯಾರು ಫಸ್ಟ್ ಟೈಮ್ ಆ ಮಿಷಿನ್ ಕಂಡಿಡ್ದಿದ್ನಲ್ಲ ಅವನ ಮಾರ್ಕೆಟು ಬಿದ್ದೋಯ್ತು. ಎಷ್ಟೋ ಜನ ಬೈಕೊಂಡ್ರು, ಬರೀ 3,000 ರೂಪಾಯಿಗೆ 18,000 ಕೊಟ್ಟು ತೊಗೊಂಡ್ವಲ್ಲ ಅಂತ. ಅಂದರೆ ನೀವು ಕಸ್ಟಮರ್ನ ಮಾರ್ಕೆಟಲ್ಲಿ ಯಾರೂ ಬೇರೆಯವ್ರು ಈ ರೀತಿ ಪ್ರಾಡಕ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವನಿಂದ ಜಾಸ್ತಿ ದುಡ್ಡು ಇಸ್ಕೊಂಡಿದ್ರಿ. ಅದಕ್ಕೂ ಕೂಡ ಅವ್ರು ಬೈಸ್ಕೊತಾ ಹೋದರು. ಹಾಗಾಗಿ ಒಂದು ತಿಳ್ಕೊಳ್ಳಿ, 10 ಜನ ಮಾಡಿದರೂ ಕೂಡ ನಿಮ್ಮ ಥರ ಬಿಸ್ನೆಸ್ನ ನಾನು ಯಾಕೆ 18,000ನೇ ಚಾರ್ಜ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಸರಿಯಾದ ರೀಸನ್ ಕೊಟ್ಟು ನೀವು ಡಿಫೈನ್ ಮಾಡಿದ್ದಿದ್ರೆ ಮಾರ್ಕೆಟಲ್ಲಿ ನೀವು ಸಕ್ಸೀಡ್ ಆಗ್ತೀರ. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ಆ್ಯಪಲ್ ಫೋನ್ದು ಎಕ್ಸಾಂಪಲ್ ತೊಗೊಳ್ಳಿ. ಬೇರೆ ತುಂಬ ಜನ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿಗೆ ಮೊಬೈಲ್ಗಳು ಸಿಗುತ್ತೆ. ಬಟ್ ಆ್ಯಪಲ್ ಫೋನ್ಸ್ಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಜನ ತಗೋತಿದ್ದಾರೆ. ಕಾರಣ ಅವನು ಯೂನಿಕ್ನೆಸ್ ಡಿಫೈನ್ ಮಾಡಿದ್ದಾನೆ. ನಿಮ್ಮ ಡಾಟಾ ಸೇಫ್ ಆಗಿರುತ್ತೆ, ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಕ್ವಾಲಿಟಿ, ಈ ರೀತಿ ಬೇರೆ ಯಾರೂ ಕೊಡದೇ ಇರುವಂಥ ಫೀಚರ್ಸ್ಗಳನ್ನು ಸರ್ವೀಸಸ್ಗಳನ್ನು
ಅಥವಾ ಕ್ವಾಲಿಟಿನ ಆ್ಯಪಲ್ ಫೋನ್ ಕೊಡ್ತಾ ಇದೆ, ಹಾಗಾಗಿ ಮಾರ್ಕೆಟಲ್ಲಿ ಇನ್ನೂ 10 ಜನ ಬಂದ್ರೂ ನಾನು ನಂಬರ್ 1 ಆಗಿರ್ತೀನಿ. ಸೊ ಈ ರೀತಿ ನಿಮ್ಮ ಬಿಸ್ನೆಸ್ಸಲ್ಲಿ 10 ಜನ ಕಾಂಪಿಟೇಟರ್ಸ್ ಇದ್ದರೂ ಕೂಡ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಯಾಕೆ ತಗೋಬೇಕು ಅನ್ನೋ ಯೂನಿಕ್ನೆಸ್ನ ನೀವು ಯಾವಾಗ ಡಿಫೈನ್ ಮಾಡ್ತೀರಲ್ಲ, ಆವಾಗ ಲಾಂಗ್ ಟರ್ಮಲ್ಲಿ ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಿ ರನ್ ಆಗುತ್ತೆ. ಅಂದರೆ ಸಕ್ಸಸ್ಫುಲ್ಲಾಗಿ ನೀವು ಬಿಸ್ನೆಸ್ನ ನಡೆಸ್ಕೋತಾ ಹೋಗ್ಬೋದು ಎಷ್ಟೇ ಜನ ಕಾಂಪಿಟೇಟರ್ಸ್ ಬಂದರೂ ಕೂಡ, ರೈಟ್? ಇನ್ ಕೇಸ್ ಇದುವರೆಗೂ ನಿಮ್ಮ ಐಡಿಯಾ ಥರ ಅಥವಾ ನಿಮ್ಮ ಥರ ಬಿಸ್ನೆಸ್ ಯಾರೂ ಮಾಡ್ತಾನೆ ಇಲ್ಲ, ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಸು ಇದುವರೆಗೂ ಯಾರೂ ಮಾಡೇ ಇಲ್ಲ ಅಂತ ನಿಮಗೇನಾದರೂ ಅನಿಸಿದರೆ, ಫಸ್ಟು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಯಾರಾದರೂ ಕಾಂಪಿಟೇಟರ್ಸ್ ಇದ್ದಾರಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಮೇಲೆ ಯಾಕೆ ಇದುವರೆಗೂ ಈ ರೀತಿ ಪ್ರಾಡಕ್ಟ್ ಅಥವಾ ಸರ್ವಿಸ್ ಮಾರ್ಕೆಟಲ್ಲಿ ಬಂದಿಲ್ಲ ಅನ್ನೋದನ್ನು ನೀವು ಕೂಲಂಕುಷವಾಗಿ ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಯಾರೂ ಮಾಡೇ ಇಲ್ಲ ಅಂದರೆ ಅವ್ರಿಗೆ ಯಾರಿಗೂ ಐಡಿಯಾ ಹೊಳೆದೇ ಇಲ್ಲ ಅಂತಲ್ಲ. ಅಪ್ಪಿತಪ್ಪಿ ಈ ಐಡಿಯಾ ನಾನು ಒಬ್ಬನಿಗೆ ಹೊಳೆದಿದೆ, ಬೇರೆ ಯಾರಿಗೂ ಹೊಳೆದಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಮೂರ್ಖತನ ಆಗುತ್ತೆ. ಇವತ್ತು ಐಡಿಯಾ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಹಾಗಾಗಿ ಐಡಿಯಾ ಇಂಥವ್ರ ಮೈಂಡಲ್ಲಿ ಬಂದಿಲ್ಲ ಅನ್ನೋವಂಥದ್ದು ಏನೂ ಇರೋದಿಲ್ಲ, ಆದರೆ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದು ತಿಳ್ಕೊಬೇಕಾಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಎಷ್ಟೋ ಜನ ಟ್ರೈ ಮಾಡಿರ್ಬೋದು, ಮಧ್ಯದಲ್ಲಿ ಏನೋ ದೊಡ್ಡ ದೊಡ್ಡ ಚಾಲೆಂಜಸ್ಗಳು ಬಂದಿರ್ಬೋದು, ಅಥವಾ ಅದು ವಯಬಲ್ ಬಿಸ್ನೆಸ್ ಮಾಡಲ್ ಆಗಿಲ್ಲದೆ ಇರ್ಬೋದು, ಅಥವಾ ಅದರಲ್ಲಿ ಪ್ರಾಫಿಟ್ ಸಿಗುತ್ತೋ ಸಿಗಲ್ವೋ, ಅಥವಾ ಸಿಗಲ್ಲ ಅಂತ ಅವರೊಂದು ಸರ್ವೆ ಮಾಡಿರ್ಬೋದು, ಹಾಗಾಗಿ ನಿಲ್ಲಿಸಿರ್ಲೂಬಹುದು. ಹಾಗಾಗಿ ಎಷ್ಟು ಜನ ಟ್ರೈ ಮಾಡಿದ್ದಾರೆ ಅಥವಾ ಟ್ರೈ ಮಾಡಿಲ್ಲ ಅಂದರೆ ಯಾಕೆ ಯಾರೂ ಟ್ರೈ ಮಾಡೇ ಇಲ್ಲ, ಇದನ್ನೂ ಕೂಡ ನೀವೊಂದಷ್ಟು ಅನಲೈಸ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಸರಿಯಾದ ಡಿಸಿಷನ್ನ ತೊಗೊಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದು ಏನೂ ಮಾಡ್ದೇ ಸುಮ್ಮನೆ ನೀವು ಬಿಸ್ನೆಸ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ, ರೈಟ್? ಸೊ ಓವರಾಲ್ ಇಷ್ಟೆಲ್ಲ ಸರ್ವೇನ ಅಥವಾ ಇಷ್ಟೆಲ್ಲ ಅನಲೈಸ್ನ ನೀವು ಸರಿಯಾಗಿ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನೀವು ಈ ಬಿಸ್ನೆಸ್ಸಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನುವಂಥ ಒಂದು ಡಿಸಿಷನ್ನ ಸರಿಯಾದ ರೀತಿಯಲ್ಲಿ ತೊಗೊಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸಕ್ಸಸ್ ರೇಟ್ ಎಷ್ಟಿದೆ ಅನ್ನೋದನ್ನು ನೀವು ಗೆಸ್ ಮಾಡ್ಬೋದು. ಜೊತೆಗೆ ಎಷ್ಟು ಪ್ರಾಫಿಟ್ನ ನಾನು ತೆಗಿತೀನಿ ಅನ್ನೋ ಒಂದು ಕಾನ್ಫಿಡೆಂಟು ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಬಿಸ್ನೆಸ್ ಮಾಡೋದಕ್ಕೂ ಮುಂಚೆ ಈ ರೀತಿ ಸರ್ವೇನ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ರೈಟ್? ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಇಲ್ಲಿ ಸರ್ವೆ ಮಾಡುವಾಗ ಎಷ್ಟೋ ಜನ 90% ಜನ ಪ್ರೂಫ್ ಇರೋದಿಲ್ಲ ಅಥವಾ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅಯ್ಯೋ ನನಗನ್ಸುತ್ತೆ ಇಷ್ಟೊಂದು ಜನ ಎಲ್ಲ ಕೊಂಡ್ಕೋತಾರೆ, ನನಗನ್ಸುತ್ತೆ ಇವರೇ ನಮ್ಮ ಟಾರ್ಗೆಟ್ ಆಡಿಯನ್ಸು ಅಂತ ಅವರೇ ಅನ್ಕೋತಾರೆ. ಅದನ್ನು ಎವ್ಯಾಲ್ಯೂಯೇಟು ಮಾಡೋದಿಲ್ಲ, ಅಥವಾ ಹೋಗಿ ಆ ಥರ ಕಸ್ಟಮರ್ ಜೊತೆ ಈ ಥರ ಒಂದು ಪ್ರಾಡಕ್ಟ್ ಇದೆ, ಸರ್ವಿಸಸ್ ಇದೆ, ಈ ರೀತಿ ನಿಮಗೆ ಪ್ರೈಸಲ್ಲಿ ಕೊಟ್ಟರೆ ನೀವು ಪರ್ಚೇಸ್ ಮಾಡ್ತೀರಾ ಮಾಡಲ್ವಾ ಅಂತ ಯಾರೂ ಕೇಳೋದಕ್ಕೆ ಹೋಗೋದಿಲ್ಲ. ಡೈರೆಕ್ಟಾಗಿ ನಮಗೆ ನಾವೇ ಅನ್ಕೊಂಬಿಡ್ತೀವಿ, ತಗೋತಾರೆ ಜನ, ಇಷ್ಟು ಚೆನ್ನಾಗಿದೆ ಯಾರು ತೊಗೊಳಲ್ಲ ಅಂತ ನಮಗನ್ಸುತ್ತೆ ಅನ್ನೋ ಕಾರಣ ಇಟ್ಕೊಂಡು ನಾನು ಆಲ್ರೆಡಿ ಮಾರ್ಕೆಟ್ ಸರ್ವೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಕೂಡ ಮೂರ್ಖತನ ಆಗುತ್ತೆ. ಯಾಕೆ ಅಂದರೆ ನಿಮ್ಮ ಆಲೋಚನೆಯೇ ಬೇರೆ, ಕಸ್ಟಮರ್ ಆಲೋಚನೆಯೇ ಬೇರೆ. ನೀವು ಕಸ್ಟಮರ್ ಜಾಗದಲ್ಲಿ ನಿಂತ್ಕೊಂಡು ನೋಡೋದೇ ಬೇರೆ ಇರುತ್ತೆ, ನೀವು ಆ್ಯಸ್ ಎ ಬಿಸ್ನೆಸ್ ಮೆನ್ ಜಾಗದಲ್ಲಿ, ಪ್ರೊಡ್ಯೂಸರ್ ಜಾಗದಲ್ಲಿ ನಿಂತ್ಕೊಂಡು ನೋಡೋ ಅಂಥದ್ದೇ ಬೇರೆ ಇರುತ್ತೆ. ಹಾಗಾಗಿ ನೀವು ಒಂದು ಸಲ ನಿಮ್ಮ ಕಸ್ಟಮರ್ ಯಾರು, ಅವ್ರ ಏಜ್ ಏನು, ಅವ್ರ ಜೆಂಡರ್ ಏನು, ಅವರ ಬೈಯಿಂಗ್ ಕೆಪಾಸಿಟಿ ಏನು, ಈ ರೀತಿ ನಾನು ಹಿಂದೆ ಹೇಳಿದಾಗೆ ಹಲವಾರು ವಿಷಯಗಳನ್ನು ಡಿಸ್ಕಸ್ ಮಾಡಿ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಸೆಟ್ ಮಾಡಿದ್ಮೇಲೆ ಆ ಥರ ಒಂದು 10 ಜನ ಟಾರ್ಗೆಟ್ ಆಡಿಯನ್ಸ್ನ ಪಿಕ್ ಮಾಡಬೇಕು. ಡಿಫ್ರೆಂಟಾಗಿ ಆಲೋಚನೆ ಮಾಡುವಂಥವ್ರನ್ನ ಪಿಕ್ ಮಾಡಬೇಕು. ಪಿಕ್ ಮಾಡಿದ ಮೇಲೆ ಅವ್ರ ಹತ್ರ ಖುದ್ದಾಗಿ ಹೋಗಿ ಮಾತಾಡಿ, ಈ ರೀತಿ ಪ್ರಾಡಕ್ಟ್ ಸರ್ವಿಸ್ ಇದ್ದರೆ ನಿಮಗೆ ಇಷ್ಟ ಆಗುತ್ತಾ, ಇಷ್ಟ ಆದರೆ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ, ನೀವಾದರೆ ನಿಜವಾಗ್ಲೂ ಪರ್ಚೇಸ್ ಮಾಡ್ತೀರಾ, ಮಾಡಿದ್ರೆ ಎಷ್ಟು ದುಡ್ಡು ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ, ಈ ರೀತಿ ಅಟ್ಲೀಸ್ಟ್ ಒಂದು 10ರಿಂದ 20 ಜನ ನೀವು ಮಾತಾಡ್ಸಿನೇ ಸರ್ವೆ ಕಂಪ್ಲೀಟ್ ಮಾಡಬೇಕೇ ಹೊರತು ನನಗೆ ಅನಿಸುತ್ತೆ ಇದನ್ನು ತಗೋತಾರೆ ಅಂತ ಅಂದ್ಕೊಂಡು ಏನಾದರೂ ನಾನು ಸರ್ವೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಎಗೈನ್ ಬಿಸ್ನೆಸ್ಸಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಮಾರ್ಕೆಟ್ ಸರ್ವೆ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ಸರ್ವೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ರೈಟ್? ಹಾಗಾಗಿ ಮಾರ್ಕೆಟ್ ಸರ್ವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಬಿಸ್ನೆಸ್ ಮಾಡೋದಕ್ಕೂ ಮುಂಚೆ ನಾನು ಈ ವಿಡಿಯೋನಲ್ಲಿ ಹೇಳಿದ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ಸರ್ವೆ ಮಾಡೋದ್ರಿಂದ ನೀವು ಕೂಡ ಬಿಸ್ನೆಸ್ಸಲ್ಲಿ 100% ಸಕ್ಸಸ್ ಆಗೋ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.